ಯಲಹಂಕ ಸಬ್ ರಿಜಿಸ್ಟ್ರಾರ್ ಕಚೇರಿ ಲಂಚದ ರಾಜಧಾನಿ ಆಗೋಯ್ತಾ ಅನ್ನೋ ಪ್ರಶ್ನೆ. ತಿಂಗಳಿಗೆ 25 ಕೋಟಿ ಕಲೆಕ್ಷನ್, ಅದರಲ್ಲಿ 8 ಕೋಟಿ ರೂಪಾಯಿ ಹಿರಿಯ ಅಧಿಕಾರಿಗಳಿಗೆ. ಯಾರೋ ಜನಸಾಮಾನ್ಯ ಆರೋಪ ಮಾಡಿದ್ದಲ್ಲ, ಯಾರೋ ಗಾಳಿಯಲ್ಲಿ ಗುಂಡು ಹೊಡೆದಿದ್ದಲ್ಲ, ಬದಲಾಗಿ ಯಲಹಂಕದ ಶಾಸಕ SR ವಿಶ್ವನಾಥ್ ಸದನದಲ್ಲಿ ಹೇಳಿದಂತ ಮಾತಿದು. ಅಕ್ರಮ ಲೇಔಟ್ಗಳಲ್ಲಿ ಸೈಟ್ಗಳ ಅಕ್ರಮ ರಿಜಿಸ್ಟರ್ ಆಗ್ತಿದೆ ಅಂತೆ. ಒಂದೊಂದು ರಿಜಿಸ್ಟ್ರೇಷನ್ಗೆ 35,000 ರೂಪಾಯಿ ಲಂಚವನ್ನು ಪಡೆದುಕೊಳ್ತಾ ಇದ್ದಾರಂತೆ. ಕಾನೂನು ವ್ಯಾಪ್ತಿಯನ್ನ ಮೀರಿ ಸೈಟ್ ರಿಜಿಸ್ಟ್ರೇಷನ್ ಮಾಡ್ತಿದ್ದಾರೆ ಸಬ್ ರಿಜಿಸ್ಟ್ರಾರ್ಗಳು. ತಿಂಗಳಿಗೆ 8 ಕೋಟಿ ರೂಪಾಯಿ ಹಣವನ್ನ ತಮ್ಮ ಜೇಬಿಗಿಳಿಸಿ ಸೈಲೆಂಟ್ ಆಗ್ತಾ ಇದ್ದಾರೆ. ಇದನ್ನ ಕೇಳೋಕೆ ಯಾರಿಲ್ವಾ? ಅಧಿಕಾರಿಗಳು ಏನು ಆಟ ಆಡ್ತಾರೆ ಅದೇ ಫೈನಲ್ಲ. 100ಕ್ಕೂ ಹೆಚ್ಚು ಅಕ್ರಮ ಲೇಔಟ್ಗಳು ಯಲಹಂಕ ಸುತ್ತಮುತ್ತ ಇದೆ. ನಕಲಿ ದಾಖಲೆಗಳೊಂದಿಗೆ 100 ಲೇಔಟ್ಗಳ ಸೈಟ್ ರಿಜಿಸ್ಟ್ರೇಷನ್ ಆಗ್ತಿದೆ. ಮುಖ್ಯಮಂತ್ರಿಗಳು, ಕಂದಾಯ ಸಚಿವರೇ, ಸಬ್ ರಿಜಿಸ್ಟ್ರಾರ್ಗಳ ಈ ಕಥೆನ ಸ್ವಲ್ಪ ಕಣ್ಬಿಟ್ಟು ನೋಡಿ. ಬಿಡಿಎ ಮಾಜಿ ಅಧ್ಯಕ್ಷ MLA SR ವಿಶ್ವನಾಥ್ ಹೇಳಿದಂತ ಮಾತಿಗೆ ಮನ್ನಣೆಯನ್ನು ಕೊಟ್ಟು ಯಾರು ತಪ್ಪು ಮಾಡಿದಾರೋ ಅವರ ವಿರುದ್ಧ ಕ್ರಮ ಕೈಗೊಳ್ಳಿ. ತನಿಖೆ ಮಾಡಿದರೆ ಎಲ್ಲ ರಿಜಿಸ್ಟರ್ಗಳ ಲಂಚ ಅವತಾರ ಬಯಲಾಗುತ್ತೆ. ಯಲಹಂಕ ಸಬ್ ರಿಜಿಸ್ಟ್ರಾರ್ಗಳ ಮೇಲೆ FIR ಮಾಡಿ ತನಿಖೆ ಮಾಡಿಸಿ ಮೊದಲು. ಕರ್ನಾಟಕದ ಅತ್ಯಂತ ಶ್ರೀಮಂತ ಸಬ್ ರಿಜಿಸ್ಟರ್ ಕಚೇರಿ ಯಲಹಂಕದಲ್ಲಿದೆ. ಇದು BTVಯ ಮಹಾಸ್ಫೋಟಕ ಸುದ್ದಿ. ಗಾಳಿಯಲ್ಲಿ ಗುಂಡು ಹೊಡೆದಂತಹ ಸುದ್ದಿ ಅಲ್ಲ, ಗಾಳಿಯಲ್ಲಿ ಗುಂಡು ಹೊಡೆದಂತೆ ಜನಸಾಮಾನ್ಯರು ಮಾತನಾಡಿದಂತ ಮಾತಲ್ಲ. ಬದಲಾಗಿ BDA ಮಾಜಿ ಅಧ್ಯಕ್ಷ, ಯಲಹಂಕದ ಇವತ್ತಿನ ಶಾಸಕ SR ವಿಶ್ವನಾಥ್ ಕಂದಾಯ ಸಚಿವರಿಗೆ ಸದನದಲ್ಲಿ ಕೇಳಿದಂತ ಪ್ರಶ್ನೆ ಇದು. ಏನಂತ? 35,000 ರೂಪಾಯಿ ಲಂಚವನ್ನ ತೆಗೆದುಕೊಂಡು ಪ್ರತಿ ನೋಂದಣಿಯನ್ನ ಮಾಡ್ತಿದ್ದಾರೆ. ಅದರಲ್ಲಿ 8 ಕೋಟಿ ಹಣವನ್ನ ಹಿರಿಯ ಅಧಿಕಾರಿಗಳೇ ತೆಗೆದುಕೊಂಡು ಗುಳುಂ ಮಾಡ್ತಿದ್ದಾರೆ. 25 ಕೋಟಿ ಕಲೆಕ್ಷನ್ ಏನ್ ಮಾಡ್ತಾರಲ್ಲ, ಅದು ದೊಡ್ಡವರಿಗೆ ಹೋಗ್ತಾ ಇದೆ. ದೊಡ್ಡವರಿಗೆ ಹೋಗ್ತಾ ಇದೆ 25 ಕೋಟಿ ಹಣ. ಹಾಗಾದ್ರೆ ಇವರ ವಿರುದ್ಧ ಕ್ರಮ ಆಗಬೇಕು. ಅಸೆಂಬ್ಲಿಯಲ್ಲಿ ಲಂಚದ ಬಾಂಬ್ ಅನ್ನು ಸಿಡಿಸಿದ್ರು SR ವಿಶ್ವನಾಥ್. ಅಕ್ರಮ ಲೇಔಟ್ಗಳಲ್ಲಿ ಸೈಟ್ಗಳ ಅಕ್ರಮವಾದಂತ ರಿಜಿಸ್ಟರ್ ಮಾಡ್ತಿದ್ದಾರೆ. 35,000 ರೂಪಾಯಿ ಹಣವನ್ನು ತೆಗೆದುಕೊಳ್ತಾ ಇದ್ದಾರೆ ಪ್ರತಿ ನೋಂದಣಿಗೆ. ಕಾನೂನು ಮೀರಿ ಸೈಟ್ಗಳನ್ನು ಈ ತರನಾಗಿ ಹಂಚಿಕೆ ಮಾಡ್ತಾ ಇದ್ರು, ನೋಂದಣಿ ಮಾಡ್ತಾ ಇದ್ರು ಕೂಡ ಯಾಕೆ ಸರ್ಕಾರ ಕಣ್ಣು ಮುಚ್ಕೊಂಡು ಕುಂತಿದೆ? ಕಂದಾಯ ಸಚಿವರು ಏನ್ ಮಾಡ್ತಿದ್ದಾರೆ? ಯಾಕೆ ಇದರ ವಿರುದ್ಧ ಕ್ರಮ ಕೈಗೊಂಡಿಲ್ಲ? ಯಾಕೆ ಇದುವರೆಗೂ ಕೂಡ ಅಧಿಕಾರಿಗಳ ವಿರುದ್ಧ FIR ಆಗಿಲ್ಲ? ಇಂಥದ್ದೊಂದು ಆರೋಪ ಬಂದಾಗಲೂ ಕೂಡ ಇದನ್ನ ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಿ ಯಾವ ಅಧಿಕಾರಿಗಳು 8 ಕೋಟಿ ಹಣವನ್ನ ತೆಗೆದುಕೊಳ್ತಿದ್ದಾರೋ, ಯಾರು 35,000 ತೆಗೆದುಕೊಳ್ತಾ ಇದ್ದಾರೋ, ಯಾರಿಗೆ 25 ಕೋಟಿ ಹೋಗ್ತಾ ಇದೆಯೋ, ಇವೆಲ್ಲದರ ಬಗ್ಗೆ ತನಿಖೆ ಆಗಬೇಕಲ್ವಾ ಸ್ವಾಮಿ? ಇದರ ಬಗ್ಗೆ ತನಿಖೆ ಆಗಬೇಕು ಅಂತ SR ವಿಶ್ವನಾಥ್ ಆಗ್ರಹ ಮಾಡಿದ್ದಾರೆ. ನಕಲಿ ದಾಖಲೆಗಳು, ಅಕ್ರಮ ನೋಂದಣಿ, ಇದರ ಜೊತೆಗೆ ಭ್ರಷ್ಟಾಚಾರ ಆಗ್ತಾ ಇರೋದು ಕೂಡ ಅಕ್ರಮವೇ. ಅಕ್ರಮಕ್ಕೆ ಮತ್ತೆ ಭ್ರಷ್ಟಾಚಾರ. ಇಂಥದ್ದೊಂದು ಆರೋಪವನ್ನ SR ವಿಶ್ವನಾಥ್ ಸದನದಲ್ಲಿ ಮಾಡಿದ್ದಾರೆ. ಕಂದಾಯ ಸಚಿವರಾಗಿರುವಂತಹ ಕೃಷ್ಣ ಬೈರೇಗೌಡರು ಇದನ್ನ ಗಮನಿಸಬೇಕು. ಗ್ರೇಟರ್ ಬೆಂಗಳೂರು ಮಾಡ್ತೀವಿ ಅಂತ ಹೋಗ್ತಾ ಇರುವಂತಹ ಸರ್ಕಾರ ಇದನ್ನ ಗಮನಿಸಬೇಕು. ಭ್ರಷ್ಟಾಚಾರವನ್ನು ನಾವು ತಡಿತೇವಿ. ಭ್ರಷ್ಟಾಚಾರ ಬಿಜೆಪಿ ಅವಧಿಯಲ್ಲಿ ಆಗಿತ್ತು, ಅದನ್ನ ಮೀರಿ ನಾವು ಕೆಲಸ ಮಾಡ್ತೀವಿ, ಯಾರು ತಪ್ಪು ಮಾಡಿದ್ರು ಕೂಡ ಶಿಕ್ಷೆ ಕೊಡ್ತೀವಿ ಅಂತ ಅಧಿಕಾರಕ್ಕೆ ಬಂದಿರುವಂತ ಕಾಂಗ್ರೆಸ್ ಇಂಥ ಅಧಿಕಾರಿಗಳ ವಿರುದ್ಧ ಕ್ರಮ ಆಗಬೇಕಲ್ಲ. ಯಲಹಂಕದ ಅಧಿಕಾರಿಗಳ ವಿರುದ್ಧ ನಕಲಿ ದಾಖಲೆಗಳು, 100 ಲೇಔಟ್ಗಳು, 35,000 ರೂಪಾಯಿ ಹಣ, 8 ಕೋಟಿ ಅಧಿಕಾರಿಗಳಿಗಂತೆ, 25 ಕೋಟಿ ಮೇಲ್ನವರಿಗಂತೆ. ಯಾರು ಇದಕ್ಕೆ ಕಡಿವಾಣ ಹಾಕೋದು? ಇದೇ ಪ್ರಶ್ನೆಯನ್ನ SR ವಿಶ್ವನಾಥ್ ಸದನದಲ್ಲಿ ಕೇಳಿದ್ದಾರೆ. ಕ್ರಮ ತಗೊಂತಾರೆ. ಯಾಕಂದ್ರೆ ಇಲ್ಲಿವರೆಗೂ ನಾನು ಅಲಿಗೇಷನ್ ಕಳಸರಿ ಅಸೆಂಬ್ಲಿಯಲ್ಲೂ ಕೂಡ ಅಮೆಂಡ್ಮೆಂಟ್ ಮೂವ್ ಮಾಡಿದ್ರು. ಅದು ಇಂಪ್ಲಿಮೆಂಟ್ ಮಾಡಿದ್ರೆ ಇಮಿಡಿಯೇಟ್ ನಿಂತು ಹೋಗ್ತದೆ. ನನ್ನ ಒತ್ತಾಯ ಇರ್ತಕ್ಕಂಥದ್ದು ತಕ್ಷಣ ಅಮೆಂಡ್ಮೆಂಟ್ ಏನಿದೆ ಅದು ಇಂಪ್ಲಿಮೆಂಟ್ ಮಾಡಬೇಕು. ಇಷ್ಟು ಸರ್ಕಾರ ಉತ್ತರ ಕೊಟ್ಟರು ಅಸೆಂಬ್ಲಿಯಲ್ಲಿ, ಸನ್ಮಾನ್ಯ ಸಭಾಧ್ಯಕ್ಷರು ತಮ್ಮ ಆದೇಶದ ಮೇಲೆನೆ ಆಗಿದ್ದು. ಇಲ್ಲಿವರೆಗೂ ರಾಜಾರೋಷ ಮಾಡ್ತಾ ಇರ್ತಕ್ಕಂಥ ಸಬ್ ರಿಜಿಸ್ಟರ್ ಮೇಲೆ ಕ್ರಮ ತಗೊಬೇಕು, ಸಸ್ಪೆಂಡ್ ಮಾಡಬೇಕು. ಮತ್ತೆ ಅವ್ರು ಕೋರ್ಟಿಂದ ವಾಪಸ್ ಬರ್ತಾರೆ, ಬಂದವರೇ ಇದ್ರದ್ದು. ಅಟ್ಲೀಸ್ಟ್ ನಾವು ಅಷ್ಟು ಮಾಡ್ಲಿಲ್ಲ ಅಂತಂದ್ರೆ ನಮ್ಗೆ ಗೌರವ ಇರೋದಿಲ್ಲ. ನೀನ್ ಏನಾದ್ರೂ ಮಾತಾಡ್ಕೋ MLA,
ಇನ್ನ ಏರಿಯಾದಲ್ಲೇ ನಾವು ರಿಜಿಸ್ಟ್ರೇಷನ್ ಮಾಡ್ತೀವಿ ಅಂತೇಳಿ ಈಗಲೂ ಮಾಡ್ತಾವ್ರೆ. ದಯವಿಟ್ಟು ಸರ್ ನಮ್ಮ ಗೌರವವನ್ನು ಉಳಿಸಬೇಕು. ಇಲ್ಲ ಅಂತಂದ್ರೆ ಇವನು MLA ಸುಮ್ಮನೆ ಅವನೇ ಅಂದ್ರೆ ಇವನಿಗೆ ಏನೋ ಹೋಗ್ತದೆ ಅನ್ನೋದೊಂದು ಬರ್ತದೆ. ದಯವಿಟ್ಟು ಅದ್ರ ಗಮನ ಕೊಟ್ಟು ಕ್ರಮ ತಗೋಬೇಕು, ತಾವು ಅನೌನ್ಸ್ ಮಾಡ್ಬೇಕು. ಪ್ರತಿನಿತ್ಯ ನನ್ನ ಕ್ಷೇತ್ರದಲ್ಲಿ ಯಲಹಂಕ, ಹೆಸರುಘಟ್ಟ, ಮಾದನಾಯಕನಹಳ್ಳಿ ನನ್ನ ಕ್ಷೇತ್ರದಲ್ಲೇ 100 ರೆವಿನ್ಯೂ ಲೇಔಟ್ಗಳನ್ನ ರಿಜಿಸ್ಟ್ರೇಷನ್ ಮಾಡ್ತಾರೆ. ಯಾವ ತರ ಮಾಡ್ತಾರೆ ಅಂತಕ್ಕಂಥದ್ದು ನಾನು ಆಗ್ಲೇ ಕಂದಾಯ ಸಚಿವರಿಗೆ ಹೇಳಿದ್ದೀನಿ. ಅದರ್ ಕೋಡಲ್ಲಿ ಹಾಕಿ ಹೊಡಿತಾರೆ ಅತ್ಲ ಕಡೆಗೆ. ಇಲ್ಲೀಗಲ್ಲು ಒಂದು ರಿಜಿಸ್ಟ್ರೇಷನ್ಗೆ 35,000ದಿಂದ 40,000 ರೂಪಾಯಿ ಲಂಚ ತಗೊಂತಾರೆ. ಇದು ಓಪನ್ ಸೀಕ್ರೆಟ್. ಅಂದ್ರೆ ಒಂದು ದಿನಕ್ಕೆ 100 ಮಾಡಿದ್ರೆ 35 ಲಕ್ಷ ರೂಪಾಯಿ ಒಂದು ಸಬ್ ರಿಜಿಸ್ಟರ್ ಅಲ್ಲಿ ಲಂಚ ತಗೊಳ್ಳೋವಂಥದ್ದು. ಎಲ್ಲಿಗೆ ಹೋಗ್ತದೆ ಆ ಲಂಚದ ದುಡ್ಡು? ಅವ್ರು ಹೇಳೋಂಥವ್ರು ನಾವು ಮೇಲ್ಗಡೆಯವ್ರು ಕೊಡಬೇಕು ಅಂತ. ಯಾರು ಮೇಲ್ಗಡೆಯವರು ಅಂತ ನನಗೋಗೋದು ಗೊತ್ತಿಲ್ಲ. ಕಂದಾಯ ಸಚಿವರ ಮೇಲೆ ನನಗಂತೂ ನಂಬಿಕೆ ಐತೆ ಸರ್. ಅವರು ಸ್ವಚ್ಛವಾಗಿರ್ತಾರೆ, ಕ್ರಮ ತಗೊಂತಾರೆ. ಯಾಕಂದ್ರೆ ಇಲ್ಲಿವರೆಗೂ ನಾನು ಅಲಿಗೇಷನ್ ಮಾಡಿಲ್ಲ. ಆದ್ರೆ ಆ ದುಡ್ಡು ಎಲ್ಲಿಗೆ ಹೋಗ್ತದೆ? IGRಗೆ ಹೋಗ್ತದ, DRಗೆ ಹೋಗ್ತಾರ, ಇಲ್ಲ ಕ್ಷೇತ್ರದ MLA ಕೊಡ್ತಾರ, ಸಂಬಂಧಪಟ್ಟಂತ ಇನ್ಯಾರ್ಗಾನ ದೊಡ್ಡವ್ರು ಕೊಡ್ತಾರ ಗೊತ್ತಿಲ್ಲ. ಅವ್ರು ಹೇಳುವಂತದ್ದು ಪ್ರತಿ ತಿಂಗಳು ಸಬ್ ರಿಜಿಸ್ಟರ್ ಇಂದ 8 ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿ ನಾವು ಕೊಡ್ತೀವಿ ಅಂತ ಹೇಳಿ. ಇದು ಒಂದು ಲಂಚತನ. ಎರಡನೇದು, ಇವತ್ತೇನು ನಮ್ಮ ಉಪಮುಖ್ಯಮಂತ್ರಿಗಳು ಒಂದು ಕನಸ್ಕೊಂಡವ್ರೆ ಬ್ರಾಂಡ್ ಬೆಂಗಳೂರು ಮಾಡಬೇಕು ಅಂತ.